ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ. ಲಿಂಗಾಯತರು ಬಂದಾಗ ನೀವು ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ. ಲಿಂಗಾಯತರು ಬಂದಾಗ ನೀವು ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ. ಲಿಂಗಾಯತರು ಬಂದಾಗ ನೀವು ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಫೈನಲ್ ಯಾರಿಗೂ ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗೆಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ, ಇವ್ರು ಮಾಡಿರಿ. ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ. ಲಿಂಗಾಯತರು ಬಂದಾಗ ನೀವು ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ರಿ, ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು, ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೈತಿ. ಈಗ ನಾವೆಲ್ಲ ದಿಲ್ಲಿ ಒಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರನ್ನ ಭೇಟಿ ಆಗೋದಿಲ್ಲ. ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿವಿ. ನೀವು ಅವ್ರನ್ನ ಭೇಟಿ ಆಗು, ನೀವು ಇವ್ನ ಭೇಟಿ ಆಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ. ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದು ಇಬ್ರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದ, ನಾವ್ಯಾಂಗ ನಮ್ಮ ಜೊತೆ ಇರ್ತಾನೆ. ನಾವು ಹಿಂದುತ್ವ, ವಂಶ ಪಾರಂಪರ, ಕುಟುಂಬ ರಾಜಕಾರಣದಿಂದ BJP ಮುಕ್ತ ಆಗಲಿ, ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರೋಂಥವ್ರು ನೇತೃತ್ವ ಕೊಡಬಾರ್ದು ಅನ್ನೋದು 3 ಪಾಯಿಂಟ್ ಬಿಟ್ಟರೆ, ಅಜೆಂಡಾ ಬಿಟ್ಟರೆ ನಮ್ದು ಏನೂ ಇಲ್ಲ. ಯತ್ನಾಳ್ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋದು ಇಲ್ಲ, ಯತ್ನಾಳ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದು ಇಲ್ಲ. ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡಿರಿ. ಆದ್ರೆ ಈ 3 ಪಾಯಿಂಟ್ನಾಗ ಇರಲಾರ್ದಂಥವ್ರು ಆಗಬಾರ್ದು. ಮೂರು ಪಾಯಿಂಟ್ ಯಾವ ವಿಜೇಂದ್ರ ಪಜೇಂದ್ರ ಹೆಸರು ಹೋರಾಟ ಮುಂದುವರಿತದೆ. ಯಾವ್ದ್ರಿ ರಾಜ್ಯಾಧ್ಯಕ್ಷರಾದ ನಂತರ ನೀವು ಹೋರಾಟ ಮುಂದುವರಿತದೆ. ಅವಾಗ ನಿರ್ಣಯ ಮಾಡ್ತೀವಿ ನಾವು ಏನು ಮಾಡಬೇಕು. ಅವ್ರ ಸ್ಥಾನಮಾನ ಏನಿರುತ್ತೆ ಅಂತ ಹಾಂ ವಿಜೇಂದ್ರ ಅವ್ರ ಸ್ಥಾನ ಅವ್ರಿಗೇನ್ರಿ ಇಂಗ್ಲೀಷ್ ಬರ್ತೈತೆ. ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ಬೋದು ಅವರು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು. ನಾವು ಹಳ್ಳಿ ಗುಗ್ಗೋದೇನ್ರಿ, ಅವ್ರಂಗೆ ದೊಡ್ಡ ಶ್ರೀಮಂತರ ಹೈಟೆಕ್ ನನಗೆ ಕಳಿಸ್ತೇನೆ ಅಂದಿದ್ರು. ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂದೆ. ಈಗ 6 ತಿಂಗಳಿಂದ ಸಂಧಾನಕ್ಕೆ ಬಂದಿದ್ದರು. N. ರವಿಕುಮಾರ್, ವೀರಣ್ಣ ಚರಂತಿಮಠ್, ಅಭಯ್ ಪಾಟೀಲ್ 3 ಮಂದಿನ ಕಳಿಸಿದ್ರು. ವಿಜೇಂದ್ರ ಹೇಳಿದ್ರು, ಇಲ್ಲ ನಿಮಗೆ ನ್ಯಾಷನಲ್ ಜನರಲ್ ಸೆಕ್ರೆಟರಿಗೆ ನಾವು ಶಿಫಾರಸು ಮಾಡ್ತೀವಿ. ನಾ ಹೇಳಿದೆ, ನೀ ವಿಜೇಂದ್ರ ನೀ ಹೋಗಪ್ಪ, ನೀ ಭಾರಿ ಏನದು ಇಂಗ್ಲೀಷ್ ಅದು ಭಾಳ ಸ್ಪೀಡ್ ಐತಿ. ನಂದು ಇಂಗ್ಲೀಷ್ ಹೊತ್ತು ಏನೂ ಬರೋದಿಲ್ಲ, ಹಿಂದಿ ಬರ್ತೈತಿ, ಕನ್ನಡ ಬರ್ತೈತಿ. ನಾ ಇಲ್ಲೇ ಕರ್ನಾಟಕದಾಗ ಆಗ್ತೀನಿ ಅಂತ ಹೇಳಿ ಕಳಿಸಿದೆ. ಅದಕ್ಕೆ ನಮ್ಮ ಸಂಧಾನ ವಿಫಲ ಆಯಿತು. ಈಗ ನಾಳೆ ದೆಹಲಿ ಚುನಾವಣೆ ಇದೆ ಸರ್. ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಆಗಲಿಕ್ಕೆ ಟೈಮ್ ಕೊಡೋದು ಬಹಳ ಕಷ್ಟ, ಗೊತ್ತಿಲ್ಲ. ಈ ಟೈಮಲ್ಲಿ ನೀವು ಹೋಗ್ತಾ ಇರೋದು ಕೇವಲ ಬರೀ ಪ್ರಚಾರಕ್ಕೆ ಹೊರತು ಫಲ ಸಿಗಲ್ಲ ಅಂತಿದ್ದಾರೆ ಕೆಲವರು. ಹಂಗೆ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಪ್ರಯಾಗರಾಜಕ್ಕೆ ಹೋದ್ರೆ ಮುಳುಗಿದ್ರೆ ಪುಣ್ಯ ಬರ್ತದೆ ಅಂತ ಏನು ಗ್ಯಾರಂಟಿ ಅಂತ ಕೇಳ್ಯಾರಿಲ್ರಿ ಒಬ್ಬರು. ಹಂಗೆ ಆತಾರ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಚುನಾವಣೆ ಪ್ರಚಾರ ಯಾವಾಗ ಮುಗಿತಾರೆ ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ಬತ್ ಕುಡ್ಕೊಂಡು ಕೂತಿರ್ತಾರಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ. ವೋಟಿಂಗ್ ಮುಗಿದ್ಮ್ಯಾಗ ಏನು ಮಾಡ್ತೀವಿ, ನೀವೇ TV ಪೇಪರ್ನ ಹಾಕ್ತೀರಿ. ಮಕ್ಕಳ ಜೊತೆಗೆ ಚಲ್ಲಾಟ ಆಡಿದರು, ಹೆಂಡತಿಗೆ ಮುದ್ದು ಕೊಟ್ಟರೆ ತಕ್ಕೊತ್ ರಾಷ್ಟ್ರೀಯ ನಾಯಕರು ಯಾರು ಟೈಮ್ ಕೊಟ್ಟಿದ್ದಾರೆ ನಮಗೆ? ಯಾರ್ಯಾರು ಬಿಟ್ಟು ಸರ್ ಮುಂದೆ ನೋಡ್ರಿ, ಎಲ್ಲರೂ ಕೊಟ್ಟಾರ. ಯಾಕೆ ವಿಚಾರ ಮಾಡ್ತೀರಿ? ಗಾಬರಿ ಆಗಬೇಡ್ರಿ. ನಾವು ಯಾಕೆ ಪ್ಲ್ಯಾನ್ ಇಲ್ಲಾರ್ದು ಹೋಗ್ತೀವಿ. ನಾವು ಹುಚ್ಚದೀವಿ. ನಾವು 30 ನಾನು ಯಡಿಯೂರಪ್ಪನ ಸಮಕಾಲೀನ ರೀ. ಅನಂತಕುಮಾರ ನಮ್ಮ ಪಾಪ ಈ ರಾಜ್ಯದಾಗ BJPಗೆ ಒಂದು ನೆಲೆ ಕೊಟ್ಟವ್ರು ಅನಂತಕುಮಾರು, BB ಶಿವಪ್ಪ, ಮಲ್ಲಿಕಾರ್ಜುನಯ್ಯ, ಎಂತಿಂಥ ಪುಣ್ಯಾತ್ಮರು ಏನೇನು ಪಾರ್ಟಿ ಕಟ್ಟ್ಯಾರಿ. ಬರೀ ನೀವು ಹಳ್ಳಿ ಮಿಳ್ಳಿ ರಾಜಾವಲಿ, ಬೆಲ್ಕದೂಲಿ, ಆವಲಿ, ಸಂದ್ರ್ಯಾನಿ ಇಲ್ಲಿ ಅಂತ ಹೊಡಿತೀರಿ ನೀವು. TV ಏನು 94 ಶಾರ್ಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಆಗ್ತಾವ. ಅದೇ ಹೇಳ್ಯಾರ ಅವರು. ನೀವು ತಪ್ಪು ಒಳ್ಳೇದಾಗಲಿ, ಅವ ಒಳ್ಳೇದಾಗಲಿರ್ತದೆ ಅಂತ ರತ್ತಾನ
ಸುಮ್ಮ ಹಂಗೆ ಹೇಳ್ತಾನೆ ರಾವ್. ನಿಮ್ಗೆ ಸಮಾಧಾನ ಆತ ಎಲೆಕ್ಷನ್ ಅಂತ ಹಿಂಗೆ ಎಲೆಕ್ಷನ್ ಮುಗಿದ ನಂತರ ನಿಮ್ಗೆ ಸಮಾಧಾನ ಯತ್ನಾಳ್ ಆತ ಬಣದಿಂದ ಎಷ್ಟು ಡ್ಯಾಮೇಜ್ ಆಗಬೇಕು ಆಲ್ರೆಡಿ ಆಗಿ ಹೋಗಿದೆ ಅಂತಾನೆ ಹೇಳಿದಾರೆ ಕ್ಲಿಯರ್ ಆಗಿ. ನೋಡ್ರಿ ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜನ ಜೀವಂತನ ಅದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದೀವಿ, ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ, ಸಾಮಾನ್ಯ ಜನರು ಹೋಗಿ ಕೇಳ್ರಿ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲತ್ತು ಜನರಿಗೆ ಬಿಡ್ತೈತಿ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಕತ್ತಿದ್ವಿ. ಸರ್ ಈ ಸರ್ ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರಿ ಇಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವ್ ನೀವು ಮಾಡ್ತೀನಿ ಅಂದ್ರೆ ಇನ್ನು ಮ್ಯಾಗ ಕುಟುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ, ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾ ಅಂತೂ ಮಾಡಿಲ್ಲ. ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೇನೆ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಪ್ಪ ಅಂತ. ಯಾಕಂದರೆ ನಿನ್ನ ಮನ್ಯಾಗ 3 ಮಂದಿ ಅದಾರ, ನನಗೊಂದು ಕೊಡೋದು. 12 ಪಾಯಿಂಟ್ ಯಾವ ಸರ್? ಭ್ರಷ್ಟಾಚಾರ ಇದ್ರೂ ನಡೀತೈತೆ ಅಂದಾಗ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ. ಹಿಂದುತ್ವ ಮೋಸಕರು ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರ ಕಡೀರಿ, ಹಿಂದೂಗಳ ಕಾರ್ಯಕರ್ತರು ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ಅಂತ ಹೇಳ್ಕೊತ ಹೋಗ್ತೀವಿ ನಾವು. ಹಾಂ, ಏನಾರ ಹಿಂದೂಗಳು ಹೊಡೆದಾರಿ, ಹೌದು ಕಠಿಣ ಕ್ರಮ ಕೈಗೊಳ್ತೀವಿ. ಅದಕ್ಕೆ ಹೇಳಿದೆ ಗೃಹ ಮಂತ್ರಿಗೆ, ಅದಕ್ಕೆ ಸುಮ್ಮ ಹೋಗ ಕಡೆ ಅರಣ್ಯ ಮಂತ್ರಿ ಆಗಲಿ ಗೃಹ ಮಂತ್ರಿ ಆಗ್ಲಿಕ್ಕೆ ಉಪಯೋಗಿಲ್ಲ ಅಂತ ಹೇಳಿದೆ.